ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸುವಿಶ್ರೀ ಚಾನಲ್. ಇವತ್ತು ನಾನು ನಿಮಗೆ ಸ್ಪಾಂಜ್ ಆಗಿರುವಂತಹ ಟೂಟಿ ಫ್ರೂಟಿ ಕೇಕನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಸೊ ಈ ಕೇಕನ್ನು ಮಾಡೋದಕ್ಕೆ ಫಸ್ಟ್ 3 ಮೊಟ್ಟೆ ಬೇಕಾಗುತ್ತೆ. 3 ಮೊಟ್ಟೆ ಮತ್ತು ಒಂದು ಸಣ್ಣ ಬೌಲಲ್ಲಿ ಆಯಿಲ್, ಆಮೇಲೆ 1 ಕಪ್ ಮೈದಾ ಹಿಟ್ಟು, ಬೆಣ್ಣೆ ಮತ್ತು ಬೇಕಿಂಗ್ ಪೌಡರ್, ಆಮೇಲೆ ರುಚಿಗೆ ತಕ್ಕಷ್ಟು 1/4 ಸ್ಪೂನಷ್ಟು ಉಪ್ಪು, ಆಮೇಲೆ 1 ಬೌಲ್ ಕಾಯಿಸಿ ಹಾಸಿರುವಂಥ ಹಾಲು, ಅದಾದಮೇಲೆ ಸಕ್ಕರೆ 1 ಬೌಲಷ್ಟು ತಗೋಬೇಕು. ಅದಾದಮೇಲೆ ಇದು ಜರಡಿ ಇಟ್ಕೊಂಡಿದ್ದೀನಿ ಮೈದಾ ಹಿಟ್ಟನ್ನು. ಅದಾದಮೇಲೆ ಬೇಕಿಂಗ್ ಪೌಡರ್ ತಗೊಂಡಿದ್ದೀನಿ 1 ಸ್ಪೂನಷ್ಟು. ನೆಕ್ಸ್ಟ್ ಎಸೆನ್ಸ್ ತೊಗೊಂಡಿದ್ದೀನಿ ನಾನು ಪೈನಾಪಲ್ದು. ನಿಮ್ಮ ಹತ್ರ ಯಾವ ಫ್ಲೇವರ್ ಎಸೆನ್ಸ್ ಇದೆಯೋ ನೀವು ಅದನ್ನು ಯೂಸ್ ಮಾಡ್ಬೋದು. ಸೊ ನಾನು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಸೊ ನಾನು ಇವಾಗ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಆ ಕುಕ್ಕರನ್ನು ಫ್ರೀ ಹಿಟ್ಟಿಗಿಟ್ಬಿಟ್ಟು ಅದನ್ನು 10 ಮಿನಿಟ್ಸ್ ಫ್ರೀ ಹಿಟ್ಟಲ್ಲಿ ಇಟ್ಬಿಟ್ಟು ಅದರೊಳಗೆ ಒಂದು ಪ್ಲೇಟ್ ಇಟ್ಕೊಂಡಿದ್ದೀನಿ. 10 ಮಿನಿಟ್ಸ್ ಇಡಬೇಕು. ಅದು ನಾವು ಬ್ಯಾಟರ್ ಇಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದಾದಮೇಲೆ ಇದನ್ನು 10 ಮಿನಿಟ್ಸ್ ಬಿಡಬೇಕು, ಲಿಡ್ಡನ್ನು ಕ್ಲೋಸ್ ಮಾಡಿ. ಸೊ ಇವಾಗ ಬ್ಯಾಟರ್ ಹೇಗೆ ರೆಡಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನು. ಸೊ ಫಸ್ಟಿಗೆ ನಾವಿಗೆ 3 ಮೊಟ್ಟೆ ಬೇಕು ಬ್ಯಾಟರ್ಗೆ. 3 ಮೊಟ್ಟೆ, ಅದಾದಮೇಲೆ ಒಂದು ಸಣ್ಣ ಬಟ್ಲಷ್ಟು ಎಣ್ಣೆ ಬೇಕು. ನೀವು ಸನ್ಪ್ಯೂರ್ ಆಯಿಲನ್ನು ತಗೊಳ್ಳಿ. ಅದು ವಾಸನೆ ಬರುವಂತಹ ಯಾವ ಆಯಿಲು ತಗೋಬೇಡಿ. ಸೊ ಇವಾಗ 1 ಬೌಲ್ ಸಕ್ಕರೆಯನ್ನು ತಗೊಂಡಿದ್ದೀನಿ. ಇವಿಷ್ಟನ್ನು ನಾವು ಮಿಕ್ಸ್ ಮಾಡ್ಕೋಬೇಕು. ಸೊ ನಾನು ಮೊಟ್ಟೆಯನ್ನು ಒಡೆದು ಹಾಕ್ಕೊಳ್ತಾ ಇದ್ದೀನಿ 3. ಸೊ ಯಾವುದೇ ರೀತಿಯಾದಂಥ ಸ್ಮೆಲ್ ಬರೋ ಆಯಿಲನ್ನು ತಗೊಳ್ಬೇಡಿ. ಸನ್ಪ್ಯೂರ್ ಆಯಿಲನ್ನು ತಗೊಳ್ಳಿ, ಅದು ಚೆನ್ನಾಗಿದೆ. ಸೊ ನಾನು ಮೊಟ್ಟೆನ ಒಡೆದಾಕೊಂಡ್ಮೇಲೆ ಇಲ್ಲಿ ಸನ್ಪ್ಯೂರ್ ಆಯಿಲನ್ನು ತಗೊಂಡಿದ್ದೀನಿ. ಸನ್ಪ್ಯೂರ್ ಆಯಿಲ್ ನಿಮ್ಮ ಹತ್ರ ಇಲ್ಲ ಅಂದರೆ ನೀವು ಬೈ ಮಾಡ್ಕೊಂಡು ನೀವು ಹಾಕೋಬೋದು. ಅದಾದಮೇಲೆ ಒಂದು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಈಗೀಗ ನಮ್ಮ ಬ್ಯಾಟರ್ ರೆಡಿಯಾಗಿದೆ. ಅದನ್ನು ಬೌಲಿಗೆ ಹಾಕ್ಕೊಂಡು ನಾವು ಸ್ಪ್ಯಾಚುಲಾ ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಮಿಕ್ಸಿ ಮಾಡಿಕೊಂಡು ಅದಾದಮೇಲೆ ಹೆಲ್ಪ್ ಆಫ್ ಸ್ಪ್ಯಾಚುಲಾ ನನ್ನ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಈಗ ಹಿಟ್ಟನ್ನು 1 ಟೈಮ್ ಜರಡಿ ಹಿಡ್ಕೊಂಡಿದ್ದೀವಿ ನಾವು. ಇನ್ನೊಂದು ಸತಿ ಜರಡಿ ಹಿಡ್ಕೊತಾ ಇದ್ದೀವಿ. ನೀವು ನೀಟಾಗಿ ಜರಡಿ ಹಿಡ್ಕೊಳ್ಳಿ. ಅದಾದಮೇಲೆ 1 ಸ್ಪೂನಷ್ಟು ಉಪ್ಪು, ಅದಾದಮೇಲೆ ಬೇಕಿಂಗ್ ಪೌಡರ್ನ ಹಾಕ್ತಾಯಿದ್ದೀನಿ. ಬೇಕಿಂಗ್ ಪೌಡರ್ ಏನಕ್ಕೆ ಹಾಕ್ತಾ ಇರೋದು ಅಂದರೆ ಕೇಕ್ ಉಬ್ಬಿ ಬರಲಿ ಅಂತ. ಸೊ ಇಷ್ಟನ್ನು ನಾನಿವಾಗ ನೀಟಾಗಿ ಜರಡಿ ಹಿಡ್ಕೊಳ್ತಾ ಇದ್ದೀನಿ. ಕ್ಲೀನಾಗಿ ಜರಡಿ ಹಿಡ್ಕೊಳ್ಳಿ. ಯಾವುದೇ ರೀತಿಯಾದಂತಹ ಕಸ ಯಾವುದು ಹೋಗಬಾರ್ದು. ಗಂಟಿಲ್ದಂಗೆ ನೀವು ಇದನ್ನು ಬ್ಯಾಟರ್ನ ರೆಡಿ ಮಾಡ್ಕೋಬೇಕು. ಹಿಟ್ಟಿಂದ ಯಾವುದು ಗಂಟಿರಬಾರ್ದು, ಆವಾಗ ಕೇಕು ತಿನ್ನೋದಕ್ಕೆ ಸರಿ ಇರಲ್ಲ. ಹಿಟ್ಟಿಟ್ಟು ಹಾಗಾಗೆ ಸಿಗ್ತಾ ಇರುತ್ತೆ. ಇದನ್ನು ನಾವು ವಿಸ್ಕರಿಂದ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ವಿಸ್ಕರ್ ಇಲ್ಲ ಅಂದರೆ ಸ್ಪೂನು ಇಲ್ಲ ಅಂದರೆ ಫೋರ್ಕ್ ಯೂಸ್ ಮಾಡಿಕೊಂಡು ನೀವು ಇದನ್ನು ಬ್ಯಾಟರ್ ರೆಡಿ ಮಾಡ್ಕೊಳ್ಬಹುದು. ಈಗ ಹೆಲ್ಪ್ ಆಫ್ ವಿಸ್ಕರ್ ರೆಡಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು ಪಾತ್ರೆ ಹಾಲು ತಗೊಂಡು ಅದಕ್ಕೆ ನಾನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಜೊತೆ 30 ಗ್ರಾಮಷ್ಟು ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದು ಬೆಣ್ಣೆ ಕರಗೋ ತನಕ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಅದನ್ನು ನಾನು ಕೇಕ್ ಬ್ಯಾಟರ್ ಏನಿರುತ್ತೆ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಮ್ಮದು ಸ್ವಲ್ಪ ವಾಟರ್ ಕನ್ಸಿಸ್ಟೆನ್ಸಿಗೆ ಬಂದಿತ್ತು, ರಿಬ್ಬನ್ ಕನ್ಸಿಸ್ಟೆನ್ಸಿ ಇರಲಿಲ್ಲ. ಅದಕ್ಕೆ 2 ಸ್ಪೂನ್ಸಷ್ಟು ಫ್ಲೋರ್ ಹಾಕ್ಕೊಂಡಿದ್ದೀವಿ. ಸೊ ಇದನ್ನು ನಾವು ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಂಡಾದಮೇಲೆ
ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಇದನ್ನು ರಿಬ್ಬನ್ ಕನ್ಸಿಸ್ಟೆನ್ಸಿಗೆ ಬರೋ ತನಕ ನಾನು ಈ ರೀತಿ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾನು ಎಸೆನ್ಸ್ ಹಾಕ್ಕೊಳ್ತಾ ಇದ್ದೀನಿ ಪೈನಾಪಲ್ದು. ನಿಮ್ಮ ಚಾಯ್ಸ್, ನೀವು ಯಾವ ಎಸೆನ್ಸ್ ಆದರೂ ತಂದು ಹಾಕ್ಕೊಳ್ಬೋದು. 1/2 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕಟ್ ಆ್ಯಂಡ್ ಫೋಲ್ಡ್ ಮೆಥಡ್ ಯೂಸ್ ಮಾಡಿಕೊಂಡು ಮಿಕ್ಸ್ ಮಾಡ್ತಾ ಇದ್ದೀವಿ. ರಿಬ್ಬನ್ ಕನ್ಸಿಸ್ಟೆನ್ಸಿ ಬರೋ ತನಕ ಮಿಕ್ಸ್ ಮಾಡಿ ನೀಟಾಗಿ. ಅದು ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲೇ ತುಂಬ ಚೆನ್ನಾಗಾಗುತ್ತೆ. ನೆಕ್ಸ್ಟ್ ನಾನು ಒಂದು ಸ್ವಲ್ಪ ಟುಟಿ ಫ್ರೂಟಿ ತೊಗೊಂಡಿದ್ದೀನಿ. ಇದನ್ನು ನಾನು ಅದರೊಳಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ನಿಮಗೆ ರುಚಿ ನೀಡುತ್ತೆ, ತುಂಬ ಚೆನ್ನಾಗಿ ತಿನ್ನಬೇಕಾದ್ರೆ ರುಚಿ ತುಂಬ ಚೆನ್ನಾಗಿ ಸಿಗತ್ತೆ. ಸೊ ಇದನ್ನು ಮತ್ತೆ ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ನೆಕ್ಸ್ಟು ಕೇಕ್ ಟಿನ್ ತಗೊಂಡು ಅದರೊಳಗೆ ಆಯಿಲನ್ನು ಸ್ಪ್ರೆಡ್ ಮಾಡ್ಕೊತಾ ಇದ್ದೀವಿ. ಸೈಡ್ಸಲ್ಲಿ ಎಲ್ಲ ಕಡೆನೂ ನೀವು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಆಯಿಲ್ನ. ನಾನು ಮತ್ತೆ ಸನ್ಪ್ಯೂರ್ ಆಯಿಲನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಏನಕ್ಕಂದರೆ ಕೇಕ್ ಅಂಟಬಾರ್ದು ಅಂತ. ನೆಕ್ಸ್ಟು ಫ್ಲೋರ್ ಸ್ಪ್ರಿಂಕಲ್ಸ್ ಮಾಡ್ಕೊತಾ ಇದ್ದೀನಿ. ಅಂದರೆ ಹಿಟ್ಟಿತ್ತಲ್ಲ ನಮ್ಮ ಹತ್ರ ಮೈದಾ ಹಿಟ್ಟು, ಅದನ್ನೇ ಸ್ಪ್ರಿಂಕಲ್ ಮಾಡ್ಕೊತಾ ಇದ್ದೀನಿ ಕೇಕ್ ಟಿನ್ಗೆ. ಕೇಕಿಗೆ ಅಂಟಬಾರ್ದು ಪಾತ್ರೆಗೆ ಅಥವಾ ಏನಕ್ಕೆ ಆಗಲಿ ನೀವು ಹಿಟ್ಟಿಂದು ಸ್ಪ್ರಿಂಕಲ್ ಮಾಡ್ಕೊಳ್ಳಿ. ನೆಕ್ಸ್ಟು ನಮ್ಮ ಹತ್ರ ಬ್ಯಾಟರ್ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಬ್ಯಾಟರ್ನ ನಾವು ಆ ಕೇಕ್ ಟಿನ್ನೊಳಗೆ ಹಾಕ್ಕೊಳ್ತಾ ಇದ್ದೀವಿ. ಇವಾಗ ಟ್ಯಾಪ್ ಮಾಡ್ಕೊಳ್ಳಿ, ಒಳಗಿರೋ ಏರ್ ಬಬಲ್ಸ್ ಎಲ್ಲ ಹೊರಗೆ ಬರುತ್ತೆ. ಆವಾಗ ಕೇಕು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ನೆಕ್ಸ್ಟು ಮೇಲ್ ಡೆಕೋರೇಟಿಂಗಿಗಂತ ಟೂಟಿ ಫ್ರೂಟಿನ ನಾನು ಇನ್ನೊಂದು ಸ್ವಲ್ಪ ಎತ್ತಿಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಇದನ್ನು ಓಕೆ, ಇವಾಗ ಈ ಟೂಟಿ ಫ್ರೂಟಿನೆಲ್ಲ ಮೇಲೆ ಹಾಕ್ತಾಯಿದ್ದೀನಿ. ಓಕೆ, ಇವಾಗ ಹಾಕಾಗಿದೆ. ನೆಕ್ಸ್ಟು ಪ್ರೀ ಹಿಟ್ಟಿಗೆ ಇಟ್ಟಿದ್ದ 10 ಮಿನಿಟ್ಸ್ ಕುಕ್ಕರನ್ನು ಲಿಡ್ಡನ್ನು ಓಪನ್ ಮಾಡಿ ಅದರೊಳಗೆ ಕೇಕ್ ಟಿನ್ನನ್ನು ಇಟ್ಬಿಟ್ಟು ನಾವು ಲಿಡ್ ಕ್ಲೋಸ್ ಮಾಡ್ಕೊತಾ ಇದ್ದೀವಿ. ಇದನ್ನು 45 ಮಿನಿಟ್ಸ್ ಬೇಕ್ ಮಾಡಬೇಕು. ಸೊ ಲಿಡ್ ತೆಗೆದು ನೋಡ್ತಾ ಇದ್ದೀನಿ. 45 ಮಿನಿಟ್ಸ್ ಆದಮೇಲೆ ಟೂತ್ಪಿಕ್ ಸಹಾಯದಿಂದ ಚುಚ್ಚಿ ನೋಡ್ತಾ ಇದ್ದೀವಿ ನಾವು. ಟೂತ್ಪಿಕ್ಕಿಗೆ ಏನೂ ಹತ್ತಿಲ್ಲ. ನಮ್ಮ ಕೇಕ್ ಇವಾಗ ರೆಡಿ ಆಗಿದೆ. ಸೊ ಇದನ್ನು ನಾವು ಕಟ್ ಮಾಡ್ತಾ ಇದ್ದೀವಿ. ನಾನು ಚಾಕು ಸಹಾಯದಿಂದ ಅದನ್ನು ಸುತ್ತಲೂ ಬಿಡಿಸ್ಕೊತಾ ಇದ್ದೀನಿ ಈ ರೀತಿ ತಕ್ಕೊಂಡು. ಸೊ ಇವಾಗ ಪ್ಲೇಟಿಗೆ ಡಿಮೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಮೋಲ್ಡ್ ಮಾಡಬೇಕು. ಇವಾಗ ಇದನ್ನು ನೀವು ಒಂದು 3 to 4 ಮಿನಿಟ್ಸ್ ಟ್ಯಾಪ್ ಮಾಡ್ಕೊಳ್ಳಿ. ಇದು ನೀಟಾಗಿ ಡಿಮೋಲ್ಡ್ ಆಗುತ್ತೆ ಅವಾಗ. ಸೊ ನೋಡಿ ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ನೋಡಿ. ನಮ್ಮ ಕೇಕ್ ಇವಾಗ ಸವಿಯೋದಕ್ಕೆ ಸಿದ್ಧವಾಗಿದೆ. ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಮೊದಲನೇ ಸತಿ ವಿಸಿಟ್ ಮಾಡೋರು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.